ಪಬ್ನಲ್ಲಿ ಆದಂತಹ ಗಲಾಟೆಯೊಂದು ಯುವಕನ ಕೊಲೆಯಲ್ಲಿ ಅಂತ್ಯವಾಗಿದೆ. ಗೋಕುಲಂನ 32 ವರ್ಷದ ನಿಶಾಂತ್ ಎನ್ನುವ ವ್ಯಕ್ತಿ ಈ ಘಟನೆಯಲ್ಲಿ ಕೊಲೆಯಾಗಿರುವಂತಹ ದುರ್ದೈವಿ. ಪರ್ಪಲ್ ಹೆಜ್ ರೆಸ್ಟೋರೆಂಟ್ನಲ್ಲಿ ತಡರಾತ್ರಿಯ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮೈಸೂರಿನ ವಿಜಯನಗರದ 2ನೇ ಹಂತದಲ್ಲಿರುವಂತಹ ಪಬ್ ಇದು. ಟ್ಯಾಂಕಿ ರಾಕಿ ಸಹಚರರಿಂದ ನಿಶಾಂತ್ನ ಕೊಲೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ಪಬ್ನಲ್ಲಿ ಪಾರ್ಟಿ ಮುಗಿಸಿ ಹೊರಬರ್ತಾ ಇರುವಂತಹ ಸಂದರ್ಭದಲ್ಲಿ ಮರ್ಡರ್ ಮಾಡಿದ್ದಾರೆ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಪಬ್ನಲ್ಲಿ ಆದಂತಹ ಗಲಾಟೆ ಅಂತ್ಯ ಆಗಿರೋದು ಕೊಲೆಯಲ್ಲಿ. ರಾಕಿ ಹಾಗೂ ಆತನ ಸಂಗಡಿಗರು ಈ ಕೊಲೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಘಟನೆಯಲ್ಲಿ ಮೃತಪಟ್ಟಿರುವಂಥದ್ದು ನಿಶಾಂತ್ ಎನ್ನುವ ಯುವಕ. ಪಬ್ನಿಂದ ಪಾರ್ಟಿ ಮುಗಿಸಿಕೊಂಡು ಹೊರಬರ್ತಾ ಇರುವಂತಹ ಸಂದರ್ಭದಲ್ಲಿ ಗಲಾಟೆಯಾಗಿದ್ದು, ಈ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಕ್ಷುಲ್ಲಕ ವಿಚಾರಕ್ಕೆ ಇವರ ನಡುವೆ ಗಲಾಟೆ ನಡೆದಿದೆ. ಗಲಾಟೆ ನಡೆದು ಕೊಲೆಯಾಗಿದೆ ಅಂತ ಆರೋಪ ಮಾಡಲಾಗಿದೆ. ನಿಶಾಂತ್, ಸಂದೀಪ್, ದೀಕ್ಷಿತ್ ಮೂವರು ಸ್ನೇಹಿತರು ಪಾರ್ಟಿಗೆ ಅಂತೇಳಿ ಹೋಗಿದ್ರು. ಪರ್ಪಲ್ ಹೆಜ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿಯನ್ನು ಮಾಡಿರ್ತಾರೆ ಈ ಸ್ನೇಹಿತರು. ಇವರು ಪಾರ್ಟಿಯನ್ನು ಮುಗಿಸಿಕೊಂಡು ಹೊರಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಎದುರಿಗಿದ್ದ ಟ್ಯಾಂಕ್ ರಾಕಿ ಮತ್ತು ಆತನ ಸಹಚರರು ನಿಶಾಂತ್ ಮತ್ತು ಸ್ನೇಹಿತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಗಲಾಟೆ ನಡೆದಿದೆ ಇವರ ನಡುವೆ ಅಂತೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಕ್ಷುಲ್ಲಕ ವಿಚಾರಕ್ಕೆ ಎರಡೂ ಕಡೆಯವರ ನಡುವೆ ದೊಡ್ಡ ಗಲಾಟೆಯೇ ನಡೆದು ಹೋಗಿದೆ. ಈ ವೇಳೆ ಪಬ್ನ 2ನೇ ಮಹಡಿಯಿಂದ ನಿಶಾಂತ್ನನ್ನ ತಳ್ಳಿ ಕೊಲೆ ಮಾಡಿದ್ದಾರೆ ರಾಕಿ ಅಂಡ್ ಟೀಮ್ ಅಂತ ಆರೋಪ ಮಾಡಲಾಗಿದೆ. ನಿಶಾಂತ್ಗೆ ಗಂಭೀರ ಗಾಯಗಳಾಗಿತ್ತು. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಶಾಂತ್ ಸಾವನ್ನ ಅಪ್ಪಿರುವಂಥದ್ದು. ಈತ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ನಿಶಾಂತ್ ಸದ್ಯ ಆರೋಪಿಗಳು ಪರಾರಿಯಾಗಿದ್ದು ಅವರಿಗೋಸ್ಕರ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿರುವಂಥದ್ದು.